ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಏನು ಹೆಸರು ಹೀಗಿದೆ ಅನ್ಕೋತೀರಾ? ಸ್ಟಾರ್ಟಿಂಗ್ ಫ್ರಮ್ ಝೀರೋ ಅಂದರೆ ಕನ್ನಡದಲ್ಲಿ ಶೂನ್ಯದಿಂದ ಶುರು ಅಂತ. ಸೊ ಏನು ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳಿದರೆ, ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಏನೇನು ಕಂಟೆಂಟ್ನ ಕೊಡಬಲ್ಲೆ ಅನ್ನೋದನ್ನ ನೆಕ್ಸ್ಟ್ 5 to 10 ಮಿನಿಟ್ಸ್ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ಕೇಳಿ. ಇದು ನನ್ನ ಫಸ್ಟ್ ಇಂಟ್ರೊಡಕ್ಟರಿ ವಿಡಿಯೋ. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ಯಶಸ್ವಿನಿ ಅಂತ. ನಾನು ಓದಿದ್ದು BE MTech, ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ. ನನಗೆ ಸುಮಾರು ಒಂದು 8 years ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆ್ಯಸ್ ಅ ಡೆವಲಪರ್, ಇಂಡಿಪೆಂಡೆಂಟ್ ಡೆವಲಪರ್. ನನ್ನ ಸ್ಕಿಲ್ಸ್ ಸೆಟ್ಸು ಹೇಳ್ಬಿಡ್ತೀನಿ. ಲೈಕ್ ಐ ಸ್ಟಾರ್ಟೆಡ್ ಫ್ರಮ್ ಜಾವಾ, ದೆನ್ ಐ ಮೂವ್ ಟು ಸ್ಪ್ರಿಂಗ್, ಹೈಬರ್ನೇಟ್, ವರ್ಕ್ ವೇರಿಯಸ್ ಫ್ರೇಮ್ವರ್ಕ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಕರೆಂಟ್ಲಿ ಆ್ಯಂಗ್ಯುಲರು, AWS, .NET ವರ್ಕ್ ಮಾಡ್ತಾಯಿದ್ದೆ. ಅದಿಲ್ಲಿ ಅದೊಂದು ಬೇರೆ ಲೈಫು. ಸದ್ಯ ಯೂಟ್ಯೂಬ್ ಜರ್ನಿಗೆ ಬರೋಣ. ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕೇಳಿದರೆ, ನನಗೆ ಸುಮಾರು ಚಿಕ್ಕ ವಯಸ್ಸಿಂದನೂ ಸುಮಾರು ಬೇರೆ ಬೇರೆ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದೆ. ಅದು ಹಾಗೆ ಅಕ್ಯುಮುಲೇಟ್ ಆಗಿ ಲೈಕ್ ಅದು ಇನ್ನೂ ತಡ್ಕೊಳಕ್ಕಾಗಲ್ಲ. ಅದನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ನಾನೇನು ಯಾವ ಲೆವೆಲ್ಗೆ ರೀಚ್ ಮಾಡಬಲ್ಲೆ ಅನ್ನೋದು ನನಗೆ ಗೊತ್ತಾಗಬೇಕು ಫಸ್ಟ್. ಅದಕ್ಕೆ ಯೂಟ್ಯೂಬು ಒಂದು ದಾರಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಯಾವ ವಿಷಯಗಳು ಈ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ, ನನಗಿದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಸ್ಟೇಜಲ್ಲಿ ಅದು ಒಂದು ಬೂಸ್ಟ್ ಆಗಿರುತ್ತೆ. ಅದು ಲೈಕ್ ಫಾರ್ ಎಕ್ಸಾಂಪಲ್ ಸ್ಕೂಲ್ ಡೇಸಲ್ಲಿ ಇದು ಕ್ರಾಫ್ಟ್ ವರ್ಕ್ಸ್ ಎಲ್ಲ ಮಾಡ್ತಾರಲ್ಲ, ಅವಾಗ ಒಂದು ಡಾಲ್ ಮೇಕಿಂಗ್ ಆಗಿ ಅದು ತುಂಬ ಇಷ್ಟ ಆಗಿರುತ್ತೆ ಮನಸ್ಸಿಗೆ. ಅದಾಗೆ ತಲೆಯಲ್ಲಿ ಹಾಗೆ ಕೂತ್ಕೊಂಡಿರುತ್ತೆ. ಆಮೇಲೆ ಅದೊಂದೇ ಅಂತಲ್ಲ, ಫಸ್ಟ್ ಸ್ಟ್ರೈಕ್ ಆಗೋದು ಅದು ಡಾಲ್ ಮೇಕಿಂಗು. ನೆಕ್ಸ್ಟ್ ಅದರಲ್ಲೇ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಆಸೆ. ಅದು ಮಾಡೋದನ್ನ ನಿಮ್ಮೆಲ್ಲರಿಗೂ ನಿಮ್ಮ ಮೂಲಕ ಅದನ್ನೆಲ್ಲರಿಗೂ ಹಂಚ್ಕೋಬೇಕು. ಒಂದು ಅಪ್ರಿಷಿಯೇಷನ್ ತೊಗೋಬೇಕು, ಒಂದು ಎನರ್ಜಿ ಸಿಗುತ್ತೆ, ಒಂದು ಡ್ರೈವಿಂಗ್ ಫೋರ್ಸ್ ಸಿಗುತ್ತೆ. ಅದನ್ನೇ ಆ ಎನರ್ಜಿಯಿಂದನೇ ನೆಕ್ಸ್ಟ್ ಸ್ಟೆಪ್ಸ್ನ ಹತ್ಕೊಂಡು ಮೇಲೆ ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ನೆಕ್ಸ್ಟ್ ಬಂದು ನನಗೆ ಇದು ಫ್ಯಾಷನ್ ಡಿಸೈನಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ಬೇಸಿಕಾಗಿ ಏನೂ ಬರಲ್ಲ ಅಂದ್ರೂ ಇಂಟ್ರೆಸ್ಟ್ ಅನ್ನೋದು ಹಾಗೆ. ರೀಸೆಂಟಾಗಿ ಇನ್ಸ್ಪೈರ್ ಆಗಿರೋ ಒಬ್ಬರು ವ್ಯಕ್ತಿ ಇದ್ದಾರೆ, ಲೈಕ್ ನ್ಯಾನ್ಸಿ ತ್ಯಾಗಿ ಅಂತ. She made her first outfit and she made a very grand entry in Cannes. That inspired me a lot actually. ಸ್ವಲ್ಪ ಥ್ರಿಲ್ ಆಯಿತು, ಲೈಕ್ ಅವ್ರ ಶಾರ್ಟ್ಸು ವೀಡಿಯೋಸ್ ಎಲ್ಲ ನೋಡಿದಾಗ ಸ್ವಲ್ಪ ಥ್ರಿಲ್ ಆಯಿತು. ಅದೊಂದೇ ಅಂತಲ್ಲ, ಲೈಕ್ ಈ ವೇರಿಯಸ್ ಹೆಣ್ಮಕ್ಳಿಗೆ ಈ ಬ್ಲೌಸ್ ವರ್ಕ್ಸ್ ಎಲ್ಲ ನೋಡ್ತಾರಲ್ಲ, ಲೈಕ್ ಆರಿ ವರ್ಕ್, ಮಗ್ಗಮ್ ವರ್ಕ್, ಏನೇನೋ ಅದು ಬ್ಲೌಸ್ ವರ್ಕ್ಸ್ ಇರುತ್ತೆ. ಮಿನಿಮಮ್ಮೇ ಒಂದು 5,000-6,000 ಇರುತ್ತೆ. ಬಟ್ ಎಲ್ರಿಗೂ ಅದು ಅಫೋರ್ಡಬಲ್ ಇರಲ್ಲ. ಅಷ್ಟಿಲ್ಲ ಅದು. ಲೈಕ್ ಅಷ್ಟು ಒಂದು 2-3 ಸಲ ಹಾಕ್ಕೊಳ್ಳೋಕ್ಕೆ ಅಷ್ಟೊಂದು ಯಾಕೆ ಕೊಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಸುಮಾರು ಜನಕ್ಕೆ. ಬೇಸಿಕ್ಕಾಗಿ ನಾವೇನೋ ಮಾಡ್ಕೋಬೋದು. ಲೈಕ್ ಈಗಲೂ ಮಾಡ್ತಾನೆ ಇರ್ತೀನಿ. ಲೈಕ್ ಈಗಲೂ ಏನೂ ಗೊತ್ತಿಲ್ಲ ಅಂತಿಲ್ಲ. ಲೈಕ್ ಈಗಲೂ ಮಾಡ್ತಾನೆ ಇರ್ತೀನಿ. ನಾನು ಮಾಡಿರೋದನ್ನ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಕ್ವಿಲ್ಲಿಂಗ್ ಅದೆಲ್ಲ ಮಾಡ್ತಾನೆ ಇರ್ತೀನಿ. ಲೈಕ್ ಇಯರಿಂಗ್ಸ್ ಮಾಡೋದು, ಬ್ಯಾಂಗಲ್ಸ್ ಮಾಡೋದು. ನೆಕ್ಸ್ಟ್ ಬಂದು ನನಗೆ ಈ ಪ್ಲ್ಯಾಂಟೇಷನ್ ಗಾರ್ಡನಿಂಗಲ್ಲಿ ತುಂಬ ಆಸಕ್ತಿ. ಅದರಲ್ಲಿ ಅದೇ ಬಂದಿದೆ ನನಗೆ ಸದ್ಯಕ್ಕೆ ಧೈರ್ಯ. ಲೈಕ್ ಅದರಲ್ಲಿ ಏನಾದರೂ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಲೈಕ್ ಯಾಕಂದರೆ ನಾನು ಸುಮಾರು ಗಿಡ ಮರ ಎಲ್ಲ ಬೆಳೆಸಿದ್ದೀನಿ. ಆ ಪ್ರಾಸೆಸ್ ನೋಡಿದ್ದೀನಿ. ಲೈಕ್ ಜರ್ಮಿನೇಷನ್ ಪ್ರಾಸೆಸ್ ಅಬ್ಸರ್ವ್ ಮಾಡೋದೇ ನನಗೆ ತುಂಬ ಇಷ್ಟ. ದಿನ ಬೀಜ ಹಾಕ್ಬಿಟ್ಟು ದಿನ ಹೋಗಿ ನೋಡೋದು, ನೀರಾಗ ಲೈಕ್ ಎಷ್ಟು ಬೆಳೆದಿದೆ, ಒಂದಿನಕ್ಕೆ ಎಷ್ಟು ಬೆಳೆದಿದೆ, ಬೇಬಿ ಫ್ಲವರ್ಸ್ ಬರೋದು, ಆ ಕಲರ್ಸು, ಅದನ್ನ ನೇಚರ್ನ ಎಂಜಾಯ್ ಮಾಡೋದೇ ತುಂಬ ಇಷ್ಟ. ಲೈಕ್ ನನ್ನ ನೇಚರ್ ಸ್ವಲ್ಪ ಯುನೀಕ್. ಲೈಕ್ ನಾನು ಜಾಸ್ತಿ ಮಾತಾಡೋಲ್ಲ. ಲೈಕ್ ಎಷ್ಟು ಬೇಕೋ ಅಷ್ಟೇ, ಲೈಕ್ ಆನ್ಸರ್ ಟು ದ ಪಾಯಿಂಟ್ ಅನ್ನೋ ರೀತಿ ನನಗಿರುತ್ತೆ. ನನಗೆ ಸುಮಾರು ಜನ ಲೈಕ್ ಈಗಲೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸುಮಾರು ಸುತ್ತಮುತ್ತಲಿನ ಜನಗಳು
ಲೈಕ್ ನಮ್ಮ ಫ್ರೆಂಡ್ಸೇ ಆಗಿರಲಿ, ನಮ್ಮ ಫ್ಯಾಮ್ಲೀಸೇ ಆಗಿರಲಿ, ನಮ್ಮ ಟೀಚರ್ಸೇ ಆಗಿರಲಿ, ಯಾರೇ ಆಗಿರಲಿ, ಲೈಕ್ ಇವನ್ ನಮ್ಮ ಕೊಲೀಗ್ಸೇ ಆಗಿರಲಿ, ಲೈಕ್ ಜಸ್ಟ್ ದೇವ ಅವ್ರಿಗೆ ಅನ್ಸಿದ್ನ ಜಸ್ಟ್ ದೇ ಪಾಸ್ ಔಟ್ ಕಮೆಂಟ್ಸ್, ಲೈಕ್ ವಾಟ್ ಎವರ್ ಇಟ್ ಈಸ್, ಲೈಕ್ ಬೇರೆಯವ್ರಿಗೆ ಏನು ಅನಿಸುತ್ತೆ ಅನ್ನೋದು ಅವಾಗ ಅವ್ರಿಗೆ ತಲೆಗೆ ಬರಲ್ಲ. ಲೈಕ್ ಏನಾದ್ರು ಇವು 100 ಚೆನ್ನಾಗಿ ನೋಡೋಕೆ ಕರೆಕ್ಟ್ ಎಲ್ಲ ಇದನ್ನು ಲೈಕ್ ಜಸ್ಟ್ ಸಿಂಪ್ಲಿ ದೇ ಪಾಸ್ ಔಟ್ ಕಮೆಂಟ್, ಲೈಕ್ ಫಾರ್ ಎಕ್ಸಾಂಪಲ್ ಯು ಆರ್ ಲೀನ್, ಯು ಆರ್ ಥಿನ್. ಪಾಸಿಟಿವ್ ಆಗಿ ಏನು ಅಷ್ಟು ಹೇಳಲ್ಲ, ಬಟ್ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತೆ ಒಬ್ಬ ವ್ಯಕ್ತಿಗೆ, ಯಾರೇ ಆಗಿರಲಿ. ಪಾಸಿಟಿವ್ ಕಮೆಂಟ್ಸು ಲೈಕ್ ಅಷ್ಟು ಸುಲಭವಾಗಿ ಸಿಗಲ್ಲ, ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತೆ, ಅದೇನೇ ಆಗಿರಲಿ. ಸೊ ಫಾರ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಲೈಕ್ ಏನಾಯ್ತು ಅಂತ ನಮ್ಮ ಲೈಕ್ ನಮ್ಮ ಕೊಲೀಗ್ಸ್ ಒಂದು ಕಂಪ್ನಿ, ಲೈಕ್ ಫಸ್ಟ್ ಕಂಪ್ನಿಲೇ ಆಗಿದ್ದು, ಲೈಕ್ ನಮ್ಮ ಟೀಮ್ ಮೆಂಬರೇ, ಬಟ್ ಡಿಫ್ರೆಂಟ್ ಪ್ರಾಜೆಕ್ಟ್ಸು, ನಮಗೂ ಅಷ್ಟು ಇಂಟ್ರ್ಯಾಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಯಾಕಂದರೆ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಮ್ಮದೇ ಬೇರೆ ಪ್ರಾಜೆಕ್ಟ್ಸ್, ನಮ್ಮದಾಯಿತು, ನಮ್ಮ ಕೆಲಸ ಆಯಿತು ಅಷ್ಟೇ. ಹಾಗೆ 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 ಇದ್ದಾಗ ಏನು ಯಾವುದೋ ಒಂದು ಲೈಕ್ ಮೀಟಿಂಗಲ್ಲಿ ಲೈಕ್ ಕ್ಯಾಶುಯಲಾಗಿ ಚಾಟ್ ಮಾಡ್ತಿರ್ಬೇಕಾದ್ರೆ ಲೈಕ್ ನನ್ನ ಬಗ್ಗೆನೇ ಹೇಳ್ತಾರೆ, ಲೈಕ್ ಶೀ ಈಸ್ ಅ ಡೆಡ್ ಆಪೋಸಿಟ್ ಟು ಅರ್ನಬ್ ಗೋಸ್ವಾಮಿ ಅಂತ. ತಮಾಷೆಯಾಗೋ, ಅವ್ರ ಪ್ರಕಾರ ಅದು ತಮಾಷೆಯಾಗಿ ಹೇಳ್ತಾರೆ, ಬಟ್ ಅದು ಎಷ್ಟು ಅಫೆಕ್ಟ್ ಆಗುತ್ತೆ. ಲೈಕ್ ಅಂದರೆ ಆವಾಗ ನನಗೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂತ ಗೊತ್ತು, ಜಸ್ಟ್ ಬಂದು ಗೂಗಲ್ ಮಾಡ್ದೆ, ಲೈಕ್ ಹೂ ಇಸ್ ಅರ್ನಬ್ ಗೋಸ್ವಾಮಿ ಅಂತ. ಆವಾಗ ಲೈಕ್ ನನಗೆ ಒಂಥರ ಇದಾಯಿತು, ಬೇಜಾರಾಯಿತು. ಲೈಕ್ ಅಲ್ಲ, ಶೀ ಈಸ್ ಅ ಡೆಡ್ ಆಪೋಸಿಟ್ ಟು ಅರ್ನಬ್ ಗೋಸ್ವಾಮಿ ಇದ್ದರೆ ಅವ್ರ ಲೆವೆಲ್ ಏನು, ಅವ್ರು ಯಾವ ಲೆವೆಲಲ್ಲಿದ್ದಾರೆ, ಅದು ಡೆಡ್ ಆಪೋಸಿಟು ಝೀರೋ. ಅಲ್ಲ, ನನ್ನ ಒಂದು ಆ್ಯಾವ್ರೇಜಾಗೂ ನೋಡ್ತಾ ಇಲ್ವಲ್ಲ, ಝೀರೋಗೆ ತಂದಿಟ್ಬಿಟ್ರಲ್ಲ ಅಂದ್ಬಿಟ್ಟು, ಇಷ್ಟು ಮಟ್ಟಿಗೆ ಕಂಡೆಮ್ ಮಾಡಿಬಿಟ್ರಲ್ಲ ಅದನ್ನು ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗುತ್ತೆ. ಲೈಕ್ ಇದೇ ಒಂದು ಅಂತಲ್ಲ, ಸುಮಾರು ಜನ ಕಮೆಂಟ್ಸ್ನ ಲೈಕ್ ಯಾರೇ ಆಗಲಿ, ಒಬ್ಬ ವ್ಯಕ್ತಿ ಸಣ್ಣ ಇದ್ರೂ ಕಮೆಂಟ್ಸ್ ಪಾಸ್ ಮಾಡ್ತಾರೆ, ದಪ್ಪ ಇದ್ರೂ ಕಮೆಂಟ್ಸ್ ಪಾಸ್ ಮಾಡ್ತಾರೆ. ಹಾಗೆ ಲೈಕ್ ಸೊ ಇದೆಲ್ಲ ಅಕ್ಯುಮುಲೇಟ್ ಆಗಿ ಅದು ಅವ್ರಿಗೇನು ಅನಿಸಲ್ಲ, ಲೈಕ್ ಅವ್ರು ತಮಾಷೆಯಾಗಿ ಹೇಳಿದೆ ಅಂತಲೇ ಅಂದ್ಕೋತಾರೆ, ಬಟ್ ಅದು ಎಲ್ಲರೂ ಅದೇ ರೀತಿ ತಗೊಳ್ಳಲ್ವಲ್ಲ ಎಲ್ಲ. ಸೊ ನಾನು ಲೈಕ್ ಅವೆಲ್ಲ ನಮ್ಮ ಸುತ್ತಮುತ್ತಲಿನ ಜನಗಳು ಲೈಕ್ ಏನೇನೋ ಕಮೆಂಟ್ಸ್ ಪಾಸ್ ಮಾಡ್ತಾ ಇರ್ತಾರೆ, ಅವೆಲ್ಲ ಅವ್ರಿಗೆ ತಾನು ತಮಾಷೆಯಾಗಿ ಅನಿಸ್ಬೋದು, ಬಟ್ ಅದು ಕೆಲವ್ರಿಗೆ ತುಂಬ ಅಫೆಕ್ಟ್ ಆಗುತ್ತೆ. ಅವೆಲ್ಲ ಬಂದು ಲೈಕ್ ಅವರ ನಮ್ಮ ಸುತ್ತ ಒಂದು ಬ್ಯಾರಿಯರ್ ಥರ ಕ್ರಿಯೇಟ್ ಆಗೋಗುತ್ತೆ. ಲೈಕ್ ಹೌದೇನೋ, ಹೀಗೇನೋ, ಇಷ್ಟೇನೋ, ನನ್ನ ಕೈಲಿ ಆಗಲ್ವೇನೋ ಅಂತ ಕೆಲವರು ಏನು ಮಾಡೋದೇ ಇಲ್ಲ, ಅದನ್ನೇ ಅಕ್ಸೆಪ್ಟ್ ಮಾಡ್ಕೋತಾರೆ, ಅದನ್ನೇ ಅಕ್ಸೆಪ್ಟ್ ಮಾಡಿಕೊಂಡು ಹಾಗೆ ಇರ್ತಾರೆ. ಅದನ್ನ ಯಾಕೆ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು? ನಮ್ಗೆ ಗೊತ್ತಿರುತ್ತೆ ಅಲ್ವ ನಾವೇನು ಅಂತ. ಈವನ್ ನಾವು ಏನು ಲೈಕ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ವಿ ಕ್ಯಾನ್ ಎಕ್ಸ್ಪ್ಲೋರ್ ಇಟ್ ಅಂತ, ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೆಲ್ಫ್. ನನಗೆ ಎಷ್ಟಾಗುತ್ತೋ ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಈಗಲೂ ನಾನು ಸ್ವಲ್ಪ ಹೇಳಿದೆ, ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನ್ನ ಮಾತು ಕಮ್ಮಿ ಅಂತ, ಬಟ್ ಈಗಲೂ ಫಸ್ಟ್ ಟೈಮ್ ನನಗೆ ಮೊಬೈಲಲ್ಲಿ ಕ್ಯಾಮ್ರಾ ನೋಡ್ಕೊಂಡೇ ಮಾತಾಡ್ತಾ ಇರೋದು. ಹೇಗಾಗುತ್ತೆ ಸುಮ್ಮನೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು, ಹಾಗೆ ಮಾತಾಡ್ತಾ ಇದ್ದೀನಲ್ಲ. ಸೊ ಫಸ್ಟ್ ನಾನು ಎಕ್ಸ್ಪ್ಲೋರ್ ಏನು ಅಂತ ನನಗೆ ಗೊತ್ತಾಗಬೇಕು, ಅದೇ ಮೇನ್ ರೀಸನ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನಾನು ಎಕ್ಸ್ಪ್ಲೋರ್ ಮಾಡಿಕೊಂಡು ನನ್ನಲ್ಲಿರೋ ಆ ಇಂಟ್ರೆಸ್ಟ್ಗಳನ್ನ, ಗೋಲ್ಸ್ನ ಒಂದು ಲೆವೆಲ್ಗೆ ರೀಚ್ ಮಾಡಬೇಕು, ಅದನ್ನ ಪ್ರೆಸೆಂಟ್ ಮಾಡಬೇಕು. ಸೊ ಅದರಿಂದ ನನಗೊಂದು ಆಡಿಯನ್ಸ್ ಸಿಗುತ್ತೆ, ನನಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ, ಒಂದು ಫೀಡ್ಬ್ಯಾಕ್ ಸಿಗುತ್ತೆ, ಏನೋ ಒಂದು ಯಾವುದೋ ಒಂದು ಫೀಡ್ಬ್ಯಾಕ್, ಪಾಸಿಟಿವ್, ನೆಗೆಟಿವ್, ಅಥವಾ ಲೈಕೋ ಡಿಸ್ಲೈಕೋ. ನೆಗೆಟಿವ್ ಬಂದ್ರೂ ಇನ್ನೂ ಒಳ್ಳೆಯದು, ಪಾಸಿಟಿವ್ ಬಂದ್ರೂ ಒಂಥರ ಫೀಲಿಂಗೇ ಚೆನ್ನಾಗಿರುತ್ತೆ. ಸೊ ಇಷ್ಟು ನನ್ನ ಉದ್ದೇಶ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ಉದ್ದೇಶ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಇದು ನನ್ನ ಫಸ್ಟ್ ಇಂಟ್ರಡಕ್ಟರಿ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ನಾನು ಯಾವುದು 3 ಇಂಟ್ರೆಸ್ಟ್ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆನೇ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ನೋಡಿ, ಫೀಡ್ಬ್ಯಾಕ್ ಕೊಡಿ. ಚೆನ್ನಾಗಿಲ್ಲ ಅಂದರೆ ತಿದ್ಕೊಳ್ಳೋಣ, ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ. ಯಾಕಂದರೆ ಈಗ ಮಾಡಿಲ್ಲ ಅಂದರೆ ಇನ್ಯಾವಾಗ ಮಾಡೋದು?
ಲೈಕ್ ಅರ್ಧ ಎಸ್ ಮುಗ್ದೋಗಿದೆ ಆ್ಯಕ್ಚುಲಿ. ಈ ಲೈಕ್ ಅರ್ಧ ಅಂದರೆ ಆ ಲೆಕ್ಕದಲ್ಲಿ ಲೈಕ್ ಈಗಿನ ಜನ್ರೇಷನ್ ಹ್ಯೂಮನ್ ಲೈಫ್ ಟೈಮ್ ಬಂದು ಲೈಕ್ ಹೇಳಿ ಮುಂಚೆ ಎಲ್ಲ ಇತ್ತು ಲೈಕ್ 100 ವರ್ಷ ಇರ್ತಾರೆ ಹಂಗೆ ಹ್ಯೂಮನ್ ಲೈಫ್ ಟೈಮ್. ಈಗ ಬಂದು 60-70 ಅಂದ್ಕೋಬೋದಷ್ಟೇ, ಬಟ್ ಅದು ಗ್ಯಾರಂಟಿ ಇಲ್ಲ. ಸೊ ಈಗ ಮಾಡಿಲ್ಲ ಅಂದರೆ ಇನ್ಯಾವಾಗ ಮಾಡೋದು? ಸೊ ಏನೇ ಆಗಲಿ ಮಾಡಿ ನೋಡೇ ಬಿಡೋಣ. ಆಗಲಿಲ್ವಾ, ಆಗಿಲ್ಲ ಅಂತ ಅದು ಗೊತ್ತಾಗುತ್ತೆ. ಸೊ ಆ ಥರ ಆಗಲ್ಲ. ಲೈಕ್ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ, ನಂಗೆ ತಕ್ಕ ಮಟ್ಟಿಗೆ. ಯಾಕಂದರೆ ಐ ನೋ ಮೈ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ನಮಗೆ ನಮ್ಮ ಬಗ್ಗೆ ಗೊತ್ತಿರೋಷ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಲೈಕ್ ಅದನ್ನು ನಾವು ನಮ್ಮ ವೀಕ್ನೆಸ್ನ ನಾವು ಸ್ಟ್ರೆಂತ್ ಮಾಡ್ಕೋಬೇಕು. ಆ ಕನ್ವರ್ಷನ್ ನಮ್ಮ ಕೈಲೇ ಇದೆ, ಅದನ್ನು ಟ್ರೈ ಮಾಡ್ಕೋಬೇಕು. ಲೈಕ್ ಬೇರೆಯವ್ರು ಹೇಳೋದನ್ನೇ ಅದೇ ನಿಜ, ಅದೇ ನಿಜವಾದ ಅಂದ್ಕೊಂಡು ನಾವು ಅದಕ್ಕೆ ಸ್ಟಿಕ್ ಆನ್ ಆಗಬಾರ್ದು. ಸೊ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಲೈಕ್ ನಾನು ಫಸ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ. ನಾನು ಕಂಪ್ನೀಲಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿದ್ದೆ. ಲೈಕ್ ಈಗ ಒಂದು ಕೊರೋನಾ ಬಂದಮೇಲಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದು ಒಂದು 3-3.5 ವರ್ಷ ಆಗಿರಬೇಕು. ಅದರಲ್ಲಿ 2 ವರ್ಷ ನಾನು ಊರಲ್ಲಿದ್ದೆ. ಲೈಕ್ ಪೋಸ್ಟ್ ಡೆಲಿವರಿ ಊರಲ್ಲಿದ್ದೆ. ಊರಲ್ಲಿ ಅಂದರೆ ಅದು ಕುಣಿಗಲ್ ಹತ್ರ ಒಂದು ಊರು. ಅಲ್ಲಿ ತೋಟ, ಸುತ್ತಮುತ್ತಲು ತೋಟ, ಮನೆ. ಸೊ ನನಗೆ ಅದು ಅಷ್ಟು ಗೊತ್ತಾಗಲಿಲ್ಲ. ನನಗೆ ಏನು ಗೊತ್ತಾಗಿಲ್ಲ ಅಂದರೆ ಒಂದು ನಾನು ಮಾಡ್ತಿರೋ ಕೆಲಸ ಲೈಕ್ ಫುಲ್ ಲೈಕ್ ಪ್ಯೂರ್ ಡೆವಲಪರ್. ಗೊತ್ತಲ್ಲ ನಿಮಗೆ ಜಾಬ್ ಗೊತ್ತಿರುತ್ತೆ ನಿಮಗೆ ಹೇಗೆ ಅಂತ. ಲೈಕ್ ಅದೇ ಹೇಳಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ. ಒಂದು ನಾವಾಯಿತು, ನಮ್ಮ ಕಂಪ್ಯೂಟರ್ ಆಯಿತು, ಕೊಟ್ಟಿರೋ ಕೆಲಸ ವರ್ಕ್ ಆಯಿತು, ಔಟ್ಪುಟ್ ಬಂದಿಲ್ವಾ ಅಷ್ಟೇ. ಬಂದಿಲ್ಲ ಅಂದರೆ ಪ್ರಶ್ನೆಗಳಿರ್ತವೆ, ಕೇಳೋದು, ತಿಳ್ಕೊಳ್ಳೋದು. ಇಲ್ಲ ಅಂದರೆ ಹುಡುಕೋದು, ಎಕ್ಸ್ಪ್ಲೋರ್ ಮಾಡೋದು, ಅವ್ರಿಗೂ ಕೇಳೋ, ಆ ಥರನೇ ಇರುತ್ತೆ. ಲೈಕ್ ಒಂಥರ ಇದು ಈ ಜನಗಳು ಲೈಕ್ ಅದು ಎಮೋಷನ್ಸ್ ಇಲ್ಲ, ಮೆಕ್ಯಾನಿಕಲ್ ವರ್ಕ್ ಥರ ಇರುತ್ತೆ. ಇಲ್ಲಿ ಯಾವುದೇ ಈ ಥರ ಎಮೋಷ್ನಲ್ ಫೀಲಿಂಗ್ಸ್ ಇರೋಲ್ಲ. ಎಮೋಷ್ನಲ್ ಫೀಲಿಂಗ್ಸ್ ಅಂದರೆ ನಮಗೆ ಇರುತ್ತಲ್ಲ, ಲೈಕ್ ಜನಗಳ ಜೊತೆ ಇಂಟ್ರ್ಯಾಕ್ಷನ್. ಇವಾಗ ಒಂದು ಟೀಚಿಂಗ್ ಪ್ರೊಫೆಷನ್ ಯಾವುದೇ ಅದು ಒಂದೇ ಅಂತಲ್ಲ, ಯಾವುದೇ ಪ್ರೊಫೆಷನ್ ಲೈಕ್ ಬೇರೆ ಪ್ರೊಫೆಷನ್ ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಟೀಚಿಂಗ್ ಪ್ರೊಫೆಷನ್ ತೊಗೊಂಡ್ರೆ ಎಷ್ಟು ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ವಾಟ್ ಎವರ್ ಇಟ್ ಈಸ್, ಕೋಪ ಆಗಿರ್ಬೋದು, ಖುಷಿ ಆಗಿರ್ಬೋದು, ಕೋಪ ಆಗಿರ್ಬೋದು, ಜಾಯ್ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, ಎಲ್ಲನೂ ಅವರು ಎಷ್ಟು ಚೆನ್ನಾಗಿ ಇಂಟ್ರ್ಯಾಕ್ಷನ್ ಮಾಡ್ಕೋತಾರೆ. ಅಲ್ಲಿರೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನು ಅದೊಂಥರ ನಾನು ಮಾಡ್ತಿರೋದು ಅಷ್ಟು ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಯಾಕಂದರೆ ಒಂಥರ ಮೆಕ್ಯಾನಿಕಲ್ ಈ ವರ್ಕ್ ಫ್ರಮ್ ಹೋಮ್ ಬಂದಿರೋದ್ರಿಂದ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ನಾನಾಯಿತು, ನನ್ನ ಕಂಪ್ಯೂಟರ್ ಆಯಿತು, ನನ್ನ ಕೆಲಸ ಆಯಿತು, ಕೂತ್ಕೊಂಡೆ ಕಂಟಿನ್ಯೂಸ್ 1-2-3 ಅವರ್ಸ್ ಕೂತ್ಕೊಂಡ್ಬಿಡೋದು. ಅದು ಔಟ್ಪುಟ್ ಬರಬೇಕಲ್ಲ. ಹಾಗಾಗಿ ಸೊ ತೀರಾ ಮೆಕ್ಯಾನಿಕಲ್ ಆಗಿ ಅನಿಸ್ತು. ಯಾಕೋ ನನಗೆ ಒಂಥರ ಕಟ್ಟಂಗೆ ಆಯಿತು. ಯಾಕೆ ಇದು ಏನೋ ಒಂದು ಇಂಟ್ರ್ಯಾಕ್ಷನ್ ಬೇಕು, ಒಂದು ಫೀಲಿಂಗ್ಸ್ನ ಹಂಚ್ಕೊಳ್ಳೋಕೆ ಒಂದು ಇಂಟ್ರ್ಯಾಕ್ಷನ್ಸ್ ಬೇಕು. ಊರಲ್ಲಿ ಇದ್ದಾಗ ಅಷ್ಟು ಗೊತ್ತಾಗಿಲ್ಲ ನನಗೆ, ಯಾಕಂದರೆ ಅಲ್ಲಿ ನೇಚರ್ ಇತ್ತು. ಲೈಕ್ 1-2 ಅವರ್ಸ್ 3 ಅವರ್ಸ್ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದೆ. ನಾನು ಈಚೆ ಬಂದ್ಬಿಡ್ತಿದ್ದೆ, ಒಂದು ರೌಂಡ್ ವಾಕ್ ಮಾಡ್ತಿದ್ದೆ. ಆ ವಾಕ್ ಮಾಡಿದಾಗಲೇ ಮಾತು ಮೂಲಕ ಇಲ್ಲ ಅಂದ್ರೂ ಕಾಲ್ಪನಿಕವಾಗಿ ಆ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಲೈಕ್ ವೆನ್ ವಿ ಸಿ ಸಮ್ ಫ್ಲವರ್ಸ್ ವಿ ಅಡ್ಮೈರ್ ಇಟ್, ಆರ್ ಗಿಡಗಳು, ಮರಗಳು, ಮಳೆಗಳು, ಬಿಸಿಲು, ಗಾಳಿ ಅವೆಲ್ಲ ಮಧ್ಯೆ ಇದ್ದಾಗ ಏನೋ ಅನಿಸಲ್ಲ. ಆಮೇಲೆ ಒಂದು 2 ಇಯರ್ಸ್ ಅಲ್ಲಿದ್ದೆ, ಏನೂ ಅನಿಸ್ತಿಲ್ಲ. ಆಮೇಲೆ ಬೆಂಗಳೂರಿಗೆ ಬಂದೆ. ಲೈಕ್ ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸ್ಬೇಕಾಗಿತ್ತು. ಸೊ ಅದ್ರ ಮೂಲಕ ಬೆಂಗಳೂರಿಗೆ ಬಂದೆ. ಈ ಮನೆಯೊಳಗೆ ಇರಬೇಕು, ಅದೇ ಒಂದು ಆ ರೂಟೀನ್ ಲೈಫು ಯಾಕೋ ಈಗ ಒಂದೂವರೆ ವರ್ಷ ಆಯಿತು. ಲೈಕ್ ಆ ರೂಟೀನ್ ಲೈಫು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ. ಅದೇ ಸೇಮ್ ರೂಟೀನು. ಸೊ 4 ಗೋಡೆ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡೋದು, ಆಮೇಲೆ ಮಕ್ಕಳು ನೋಡ್ಕೊಳ್ಳೋದು, ಆಮೇಲೆ ಕೆಲಸ ಮಾಡೋದು, ಆಮೇಲೆ ಮಕ್ಕಳು ನೋಡೋದು, ಆಮೇಲೆ ಕೆಲಸ ಮಾಡ್ಕೊಳ್ಳೋದು, ಆಮೇಲೆ ಮಲಿಕೊಳ್ಳೋದು. ಲೈಕ್ ಅದು ಸ್ವಲ್ಪ ಗಾಳಿ ಬೆಳಕು, ಮರ ಗಿಡ ಇಂಟ್ರ್ಯಾಕ್ಷನ್ ಊರಲ್ಲಿದ್ದಾಗ ಲೈಕ್ ಸ್ವಲ್ಪ ಬೇರೆ ಏನಾದಕ್ಕೆ ಮಧ್ಯಾಹ್ನ ಕೆಲಸ ಮಾಡೋಕ್ಕೆ ಕೊಟ್ಟೋಗ್ತೀವಿ. ಲೈಕ್ ಅಲ್ಲೇನೋ ಕಿತ್ಕೊಂಬರೋಕ್ಕೆ, ಅಲ್ಲೇನೋ ಹಣ್ಣು ಕಿತ್ಕೊಂಬರೋಕ್ಕೆ, ಅಲ್ಲೇನೋ ಕಿತ್ಕೊಂಡು ತಿನ್ನೋಕ್ಕೆ, ಆ ಥರ ಎಲ್ಲ ಬೇರೆ ಥರ ಮಧ್ಯ ಬ್ರೇಕ್ ಇರುತ್ತೆ, ರಿಫ್ರೆಶ್ಮೆಂಟ್ಸ್ ಇರುತ್ತೆ. ಇಲ್ಲಿ ಏನೂ ಸಿಗ್ತಾ ಇಲ್ವಲ್ಲ ನನಗೆ ರಿಫ್ರೆಶ್ಮೆಂಟ್ಸ್ ನನಗೆ ಏನೂ ಸಿಗ್ತಾ, ತುಂಬ ಮೆಕ್ಯಾನಿಕಲ್ ಅನಿಸ್ತಿದೆ. ಯಾಕೋ ಸರಿ ಹೋಗ್ತಾ ಇಲ್ಲ ಇದು ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಸ್ವಲ್ಪ ನಾನು ಮಾಡ್ತಿರೋ ಕೆಲಸಕ್ಕಿಂತ
ವಿಭಿನ್ನವಾಗಿ ಬೇರೆ ಏನಾದರೂ ಮಾಡಬೇಕು, ಆಮೇಲೆ ಏನು ಮಾಡಬೇಕು ಅನ್ನೋದು ಮಧ್ಯದಲ್ಲೇ ತಲೆಯಲ್ಲಿತ್ತು. ಹಾಗಾಗಿ ಅದನ್ನೇ ಮಾಡಬೇಕು ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಇಂಟ್ರೊಡಕ್ಟರಿ ವೀಡಿಯೋನೇ ಲೆಂತಿ ಆಯಿತು ಅನಿಸುತ್ತೆ. ಸ್ವಲ್ಪ ಇದು ನನ್ನ ಫಸ್ಟ್ ವೀಡಿಯೋ ಆಗಿದ್ದರಿಂದ ಸ್ವಲ್ಪ ಮಾತು ಅಷ್ಟು ಇದಾಗಿ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್. ಎನ್ಕರೇಜ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ ನಾನು, ಯಾಕಂದರೆ ಗೋಡೆ ಯಾರೂ ಇಲ್ಲ ಜನ, ಈಗ ಬರೀ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿರೋದಲ್ವ, ಲೈಕ್ ಇಷ್ಟು ಮಾತಾಡ್ತಿರೋದೇ ಹೆಚ್ಚು ಅಂದ್ಕೋತೀನಿ ನಾನು. ಆ್ಯಕ್ಚುಲಿ ನನಗೆ ಓಕೆ ದಿಸ್ ಇಸ್ ಮೈ ಫಸ್ಟ್ ಆ್ಯಂಡ್ ಇಟ್ಸ್ ಗುಡ್ ಅಂತಲೇ ಅನಿಸ್ತಾ ಇದೆ ನನಗೆ ಓಕೆ ಅಂತ ಬಟ್ ಫೀಲಿಂಗ್ ಇದೆ. ಸೊ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸ್ ದಯವಿಟ್ಟು ನಾನು ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡ್ತೀನಿ, ನಾವು ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ವೀಡಿಯೋ ಮುಗಿಸ್ತೀನಿ.